ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ತೋಟಕ್ಕೆ ಮದ್ದು ಬಿಡುವಂಥ ವ್ಲಾಗ್. ಲಾಸ್ಟ್ ಇಯರ್ ನನ್ನ ಕಣ್ಣಾರೆ ನಾನು ವಿಟ್ನೆಸ್ ಮಾಡಿದ್ದು ಮತ್ತು ಅಂದರೆ ನಾನು ಫಸ್ಟ್ ಟೈಮ್ ಅದನ್ನು ಮದ್ದು ಬಿಡೋದೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದು. ಆ್ಯಂಡ್ ನಿಮಗೆ ಕೂಡ ವ್ಲಾಗ್ ಮಾಡಿ ನಾನು ಶೇರ್ ಮಾಡಿದ್ದೆ ನಿಮ್ಮ ಜೊತೆ ಕೂಡ. ಮಿಕ್ಸ್ಚರಲ್ಲಿ ಯಾವ ರೀತಿ ಮಾಡೋದು, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಎಲ್ಲ ಡೀಟೇಲ್ಸನ್ನು ಆ ವಿಡಿಯೋದಲ್ಲಿ ನಾನು ಅಂದರೆ ನನ್ನ ಹಸ್ಬೆಂಡ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದರು. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲವನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಲ್ಲ, ಬಿಕಾಸ್ ಅದೆಲ್ಲ ರೆಡಿ ಮಾಡಿ ಆಗಿದೆ. ಮತ್ತು ಎಲ್ಲ ವೀಡಿಯೋಸ್ಗಳಲ್ಲಿ ಸೇಮ್ ರಿಪೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಇಷ್ಟ ಇಲ್ಲ. ಬಿಕಾಸ್ ನಿಮ್ಗೆ ಏನಾದರೂ ಅದರ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನಾನು ಆ ವಿಡಿಯೋ ಅಂದರೆ ಪ್ರೀವಿಯಸ್ ಇಯರ್ ಮಾಡಿದಂಥ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಎಲ್ಲ ಡೀಟೇಲ್ಸನ್ನು. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಪ್ಲೀಸ್ ಡೂ ಚೆಕ್ಔಟ್. ಆ್ಯಂಡ್ ಪ್ರತಿ ವರ್ಷದಾಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಇವಾಗ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದಾರೆ, ಮಷೀನ್ ಮತ್ತು ಆ ಮಿಕ್ಸ್ಚರನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಪ್ರತಿ ವರ್ಷದಾಗೆ ಈಗ ಕೂಡ ಇನ್ನೇನು 1 ನಿಮಿಷದಲ್ಲಿ ನಾನು ಈಗ ಮದ್ದು ಬಿಡ್ತೇನೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಮಳೆ ಅಂದರೆ ಒಂದು 5 ಮಿನಿಟ್ಸಲ್ಲಿ ಮಳೆ ಬರ್ಬೋದು, ಆ ಥರ ವೆದರ್ ಆಗಿದೆ. ಫುಲ್ ಮೋಡ ಆಗಿದೆ. ಅದಕ್ಕಿಂತ ಮುಂಚೆ ಫುಲ್ ಅಂದರೆ ಬೆಳಿಗ್ಗಿಂದ ಈಗ ಒಂದು 11 o'clock ಆಯಿತು. ಬೆಳಿಗ್ಗೆಯಿಂದ ಫುಲ್ ಬಿಸಿಲಿತ್ತು. ಈಗ ಈ ಥರ ಆಗಿದೆ. ಸೊ ಲಾಸ್ಟ್ ಇಯರ್ ನನ್ನ ಕಣ್ಣಾರೆ ನಾನು ವಿಟ್ನೆಸ್ ಮಾಡಿದ್ದೆ. ಅಂದರೆ ಇನ್ನೇನು ಬಿಡಬೇಕಷ್ಟೇ ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಸೊ ಇದು ಎಷ್ಟು ವರ್ಷದಿಂದ ಮದ್ದು ಬಿಡ್ತಾ ಇದ್ದಾರೆ ನೋಡಿ, ಅಷ್ಟು ವರ್ಷಗಳಿಂದ ಈ ಥರನೇ ಆಗ್ತಿದೆ ಅಂತೆ. ಸೇಮ್ ಈ ಇಯರ್ ಕೂಡ ಅದೇ ರಿಪೀಟ್ ಆಯಿತು. ಸೊ ಬನ್ನಿ ಆ ಮಿಕ್ಸ್ಚರನ್ನು ಮತ್ತು ಈಗ ವೆದರ್ ಯಾವ ರೀತಿ ಇದೆ ಎಲ್ಲ ನಿಮಗೆ ತೋರಿಸ್ತೇನೆ. ನೋಡಿ, ಫುಲ್ ಮೋಡ ಆಗಿದೆ. ಕ್ಯಾಮರಾದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಫುಲ್ ಮೋಡ ಆಗಿದೆ. ಇನ್ನೇನು ಮಳೆ ಬರುತ್ತೆ ಈಗ. ಸೊ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇದು ನೋಡಿ, ಇದರ ಮಷಿನ್ ಮೋಟರ್, ಮತ್ತು ಇದು ನೋಡಿ ಮಿಕ್ಸ್ಚರ್ ನೋಡಿ. ಫುಲ್ ಮೋಡ ಆಗಿದೆ. ಎಲ್ಲವನ್ನು ಪೈಪು ಅದು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ, ಫುಲ್ ಮೋಡ ಆಗಿದೆ. ನೋಡುವ, ಇನ್ನು 5 ಮಿನಿಟ್ಸ್ ವೆಯ್ಟ್ ಮಾಡೋದು. ಇಲ್ಲದಿದ್ದರೆ ಮಧ್ಯಾಹ್ನ ನಂತರ ಅಥವಾ ನಾಳೆಗೆ ಪೋಸ್ಟ್ಪೋನ್ ಮಾಡೋದು ಅಷ್ಟೇ. ಹೀಗೆ 5 ಮಿನಿಟ್ಸ್ ಆದಮೇಲೆ ಮೋಡ ಆ ಥರನೇ ಇತ್ತು, ಬಟ್ ಮಳೆ ಬರಲಿಲ್ಲ. ಇನ್ನೂ ವೆಯ್ಟ್ ಮಾಡೋದು ಬೇಡ ಅಂತ ಮದ್ದು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನನ್ನ ಹಸ್ಬೆಂಡ್. ಈಗ ಸ್ವಲ್ಪ ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡುವ, ಅಂದರೆ ಎಲ್ಲದಕ್ಕೂ ಬಿಟ್ಟರೆ ವೇಸ್ಟ್ ಆಗುತ್ತಲ್ಲ ಅಂತ. ಬಟ್ ಮಳೆನೇ ಬರಲಿಲ್ಲ. ಫುಲ್ ಮೋಡ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ಈಗ ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ. ಸೊ ಮತ್ತೆ ಯಾವಾಗ ಮೋಡ ಆಗ್ತದೆ ಅಥವಾ ಮಳೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಬೇಗ ಮದ್ದು ಬಿಟ್ಟು ಅಡಿಕೆ ತೋಟಕ್ಕೆಲ್ಲ ಫಿನಿಶ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವೇ ನೋಡ್ಬೋದು ನೋಡಿ, ಆಗ ಇದ್ದ ವೆದರ್ಗೂ ಈಗ ಇದ್ದ ವೆದರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಮೋಡ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸೊ ಅಡಿಕೆ ತೋಟಕ್ಕೆಲ್ಲ ಮದ್ದೆಲ್ಲ ಬಿಟ್ಟಾದ್ಮೇಲೆ ಇಲ್ಲಿ ಹಲಸಿನ ಹಣ್ಣು, ಮನೆಯದ್ದೇ ಹಲಸಿನ ಹಣ್ಣು, ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಇವತ್ತು ಡಿನ್ನರ್ಗೆ ನಾನು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಈ ಮಸಾಲ ಮತ್ತು ಚಿಕನಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ಒಂದು ಮಿನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್. ಮತ್ತು ಹೀಗೇ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್.